ಒಂದು ಜಸ್ಟ್ ಒಂದು 30 ಸೆಕೆಂಡ್ ಒಂದು ಸಾಂಗ್ ಇದೆ. ನಮಗೆ ನಾವು ಸಾಂಗ್ ಕೇಳ್ತಾ ಇರ್ತೀವಿ, ನಮ್ಗೆ ಅದ್ರ ಹಿನ್ನೆಲೆ ಗೊತ್ತಿರಲ್ಲ. ದಾರಾ ಬೇಂದ್ರೆ ಅವರು ಮಾತೃಭಾಷೆ ಮರಾಠಿ, ಆದರೆ ಅವ್ರು ಕನ್ನಡ ಕಲಿತಾರೆ, ವರಕವಿಯಾಗಿ ಬೆಳೀತಾರೆ. ಅವ್ರು ಮಹಾರಾಷ್ಟ್ರ ಸೋಲಾಪುರ್ ಈ ಬೆಲ್ಟಲ್ಲಿ ಅವ್ರ ತಂದೆ ತಾಯಿ ಪೂರ್ವಜರಿದ್ದವರು. ಆದರೆ ಬಂದಾಗ 1955 ವಿಚಿತ್ರ ಪ್ರಪಂಚ ಅಂತ ಒಂದು ಸಿನಿಮಾ ಕೆಲಸ ಮಾಡ್ತಾರೆ. ಆದರೆ ಸಿನಿಮಾ ಇಂಡಸ್ಟ್ರಿಯಿಂದ ಬೇಜಾರಾಗಿ ವಾಪಸ್ ಬರ್ತಾರೆ. 1964 ಕುಲವಧು ಅಂತ ರಾಜ್ಕುಮಾರ್ ಅವ್ರ ಒಂದು ಪಿಕ್ಚರ್ ಬರುತ್ತೆ, ಲೀಲಾವತಿ ಅವ್ರು ಆ್ಯಕ್ಟ್ ಮಾಡೋದು. ಈ ಯುಗ ಯುಗಾದಿ ಸಾಂಗು ನಮ್ಮ ಬೇಂದ್ರೆ ಅವ್ರು ಬರೆದಿರೋ ಪದ್ಯದಿಂದ ಮಾಡಿರೋ ಹಾಡಿದು. 1964 ಕುಲವಧು ಅನ್ನೋ ಪಿಕ್ಚರಲ್ಲಿ ಬೇಂದ್ರೆ ಅವ್ರ ಪದ್ಯ ಹಾಡಾಗುತ್ತೆ. ಅದೇ ಯುಗ ಯುಗಾದಿ ಕಳೆದಿರೋದು ನಮ್ಮ ಬೇಂದ್ರೆ ಅವ್ರು ಬರೆದಿರೋ ಪದ್ಯ. ಅದಾದಮೇಲೆ ಬೇಂದ್ರೆ ಅವರು ಸಾಹಿತ್ಯದ ಕಡೆ ತುಂಬ ಆಸಕ್ತಿ ಇರುತ್ತೆ. ಬೇಂದ್ರೆ ಅವ್ರಿಗೆ 9 ಜನ ಮಕ್ಕಳು. 9 ಜನ ಮಕ್ಕಳಿದ್ದಾಗ ಅವ್ರ ಕಣ್ಣು ಮುಂದೆನೇ 6 ಜನ ಮಕ್ಕಳು ತೀರೋಗ್ತಾರೆ. 6 ಜನ ಮಕ್ಕಳು ತೀರೋಗ್ತಾರೆ. ಒಂದಿನ ಮಗು ತೀರೋದಾಗ ಮನೆಗೆ ಬರ್ತಾರೆ ಬೇಂದ್ರೆ ಅವರು. ಹೆಂಡತಿ ಕಣ್ಣನ್ನ ಫೇಸ್ ಮಾಡೋಕ್ಕಾಗಲ್ಲ. ಏನಪ್ಪ 5 ಜನ ಮಕ್ಕಳು ಸತ್ತೋದ್ರು, 6ನೇ ಮಗುನು ಸತ್ತೋಗ್ತಿದೆ, ಏನು ಹಿಂಗಾಗ್ತಿದೆ, ನಮ್ಮ ಕಣ್ಣು ಮುಂದೆ ಮಕ್ಕಳು ತೀರೋಗ್ತಿದಾರಲ್ಲ ಅಂತ. ಆವಾಗ ಮಗುನ ಮುಂದೆ ಇಟ್ಕೊಂಡಿರೋ ಹೆಂಡತಿ ಕಣ್ಣನ್ನ ಫೇಸ್ ಮಾಡೋಕ್ಕಾಗದೆ ಸಾವಲ್ಲಿ ಒಂದು ಸಾಹಿತ್ಯ ಬರೀತಾರೆ. ಆ ಸಾಂಗ್ ನಾವು ರೊಮ್ಯಾಂಟಿಕ್ ಸಾಂಗ್ ಅನ್ಕೊಂತೀವಿ, ಅದು ರೊಮ್ಯಾಂಟಿಕ್ ಸಾಂಗ್ ಅಲ್ಲ. ಮಗು ಕಣ್ಣು ಮುಂದೆ ಇದ್ದಾಗ ತನ್ನ ಹೆಂಡತಿ ಕಣ್ಣನ್ನ ಫೇಸ್ ಮಾಡೋಕ್ಕಾಗದೆ ಒಂದು ಹಾಡು ಹುಟ್ಟುತ್ತೆ. ಹಾಡು ತುಂಬ ಪಾಪ್ಯುಲರು. ಹೆಂಡತಿ ಕಣ್ಣನ್ನ ಫೇಸ್ ಮಾಡೋಕ್ಕಾಗಲ್ಲ, 6ನೇ ಮಗು ತೀರೋಗಿದೆ, ನೀ ಹಿಂಗ ನೋಡಬೇಡ ನನ್ನ, ನಾ ಹೆಂಗ ನೋಡಲಿ ನಿನ್ನ ಅಂತ ಸಾವಲ್ಲಿ ಬರೆಯೋ ಸಾಲದು. ಅದಾದಮೇಲೆ ಬೇಂದ್ರೆ ಅವರು ನರಬಲಿ ಅಂತ ಒಂದು ಕವಿತೆ ಬರೀತಾರೆ. ಆವತ್ತಿನ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿ ಬೆಳಗಾವಿ ಜೈಲಲ್ಲಿ ಹಾಕ್ತಾರೆ. ಎಲ್ಲೂ ಕೆಲಸ ಕೊಡಬಾರ್ದು ಅಂತ ರೂಲ್ ಮಾಡ್ತಾರೆ. ಆವಾಗ ಬೇಂದ್ರೆಗೆ ಜೀವನನೂ ಕಷ್ಟ ಆಗುತ್ತೆ. ಆವತ್ತು ನಮ್ಮ ಕೋಲಾರ ಜಿಲ್ಲೆಯ ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಜೀವನ ಅನ್ನೋ ಪತ್ರಿಕೆ ಬರೀತಾ ಇರ್ತಾರೆ. ಅದಕ್ಕೆ ಸಂಪಾದರಾಕಿ ಬೇಂದ್ರೆ ಅವ್ರನ್ನ ವಾಪಸ್ ಕರೀತಾರೆ. ಯಾಕೆಂದರೆ ಬೇಂದ್ರೆ ಅವ್ರು ಬರೆದಿರೋ ಒಂದು ಪದ್ಯ ತುಂಬ ಫೇಮಸ್ ಆಗಿರುತ್ತೆ. ನಂತರ ಅದು ಬೆಳ್ಳಿ ಮೋಡ ಅಂತ ಪುಟ್ಟಣ್ಣ ಕಣಗಲ್ಲವ್ರು ಅದನ್ನು ಹಾಡು ಕೂಡ ಮಾಡ್ತಾರೆ. ಅಷ್ಟು ಫೇಮಸ್ ಪದದಿಂದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರು ಇನ್ಸ್ಪೈರ್ ಆಗಿ ಕರೆದು ಜೀವನ ಅನ್ನೋ ಪತ್ರಿಕೆಗೆ ಸಂಪಾದಕರು ಮಾಡ್ತಾರೆ. ಬೇಂದ್ರೆಗೂ ನಮ್ಮ ಜಿಲ್ಲೆಗಂತ ಅವಿನಾಭಾವ ಸಂಬಂಧ ಇದೆ. ಅವ್ರಿಗೆ ಕೋಲಾರಲ್ಲಿ ಬೇಂದ್ರೆ ಅವ್ರನ್ನ ಅಂದರೆ ಇಲ್ಲಿ ಮೀಟ್ ಮಾಡೋಕ್ಕೆ ಹೋದಾಗ ಇದೇ ಚಿಕ್ಕಬಳ್ಳಾಪುರದಲ್ಲೆಲ್ಲ ನಡ್ಕೊಂಡೋಗಿರೋ ಅನುಭವಗಳನ್ನು ಅವರ ಕಥನದಲ್ಲೆಲ್ಲ ಬರೀತಾರೆ. ಆ ಸಾಂಗು ತುಂಬ ಬೆಳ್ಳಿ ಮೋಡದಲ್ಲಿ ಒಂದು ಸಾಂಗ್ ಆಯಿತು. ನಾವು ಸುಮ್ಮನೆ ಸಾಂಗ್ ಕೇಳಿ ಇದಾಗ್ತೀವಿ. ಆ ಸಾಂಗ್ ನಮಗೆಲ್ಲರೂ ಚಿರಪರಿಚಿತನೇ. ಬರೆದಿರೋ ಪದ್ಯ ಬೆಳ್ಳಿ ಮೋಡ ಅಂತ ಪುಟ್ಟಣ್ಣ ಕಣಗಲ್ಲವರು ಅವರು ಮೂವಿಯಲ್ಲಿ ಇಡ್ತಾರೆ. ನಂತರ ಅವ್ರು ಅಲ್ಲಿಂದ ಬೇಜಾರಾಗಿ ಬೇಂದ್ರೆ ಅವರು ವಾಪಸ್ ಹೋಗ್ತಾರೆ. ಮತ್ತೆ ವಾಪಸ್ ಬಂದಾಗ ಬಾರೋ ಬಾರೋ ಸಾಧನಕೇರಿಗೆ ಅಂತ ಸಾಲು ಹುಟ್ಟುತ್ತೆ. ಅದಾದಮೇಲೆ KS ನರಸಿಂಹಸ್ವಾಮಿ ಅವ್ರ ಬಗ್ಗೆ ಹೇಳಬೇಕು. KS ನರಸಿಂಹಸ್ವಾಮಿ ಅವರು ಮೈಸೂರು ಮಲ್ಲಿಗೆ ಅಂತ ಬರೀತಾರೆ.